Answer this question. Which of the following is the functions of mangroves? Buffer zone between the land and sea, protect the land from erosion, play an invaluable role in nature's shield against cyclone. Cyclone ಇಂದ ನಮ್ಮನ್ನು ಕಾಪಾಡುತ್ತೆ. Breeding a nursery ground for variety of marine animals, one of the causes of marine pollution. ಏನು? ಹಾಂ, ಯಾಕೆ ಅಂದರೆ ಯಾಕೆ ಬಿ ಆಗುತ್ತೆ ಆನ್ಸರು? ಫಿಫ್ತ್ ಆಪ್ಷನ್ ಏನು? ಮ್ಯಾಂಗ್ರೋವ್ಸ್ ಪೊಲ್ಯೂಷನನ್ನು ಕಮ್ಮಿ ಮಾಡುತ್ತೆ, ಮರಿಯನ್ ಪೊಲ್ಯೂಷನ್ಗೆ ರೀಸನ್ ಅಲ್ಲ ಅದು. ಕರೆಕ್ಟ್ ಅಲ್ವಾ? ಫಿಫ್ತ್ ಆಪ್ಷನನ್ನು ಎಲಿಮಿನೇಷನ್ ಮಾಡಬೇಕು. ಎಲಿಮಿನೇಷನ್ ಮಾಡಿದ್ರೆ 2 ಎಲಿಮಿನೇಷನ್ ಆಯಿತು. ಇನ್ನು ಮೊದಲನೇದಂತೂ ಇರಲೇಬೇಕು, ಪ್ರೊಟೆಕ್ಟ್ ದ ಲ್ಯಾಂಡ್ ಫ್ರಮ್ ಎರೋಷನ್ನು. ಸೊ ಅದರಿಂದ ಯಾವುದಾಯಿತು? ಬಿ ಇಸ್ ದ ರೈಟ್ ಆಪ್ಷನ್. ಟೆಲ್ ಮಿ, ಯಾವುದು? How many for A, B, C, D? You. Nectons are good swimmers. Clue ಕೊಡ್ತೀನಿ. Fish, turtle, they're all nectons. ನಿಮ್ಗೆ ನೀಟಾಗಿ ಹೇಳಿದ್ದೆ. ನೀರನ್ನು ಮೇಲ್ಗಡೆ ತೇಲ್ತಕ್ಕಂಥದ್ದು ಪ್ಲ್ಯಾಂಕ್ಟೋನ್ಸ್, ಮಧ್ಯದಲ್ಲಿ ಗುಡ್ ಸ್ವಿಮ್ಮರ್ಸು ನೆಕ್ಟೋನ್ಸ್, ಬಾಟಮಲ್ಲಿ ಬರೋದು ಬೆಂಥೋಸ್. ಹೇಳಿದ್ನೇ ಇಲ್ವಾ? ಸರಿಯಾದ ಉತ್ತರ ಯಾವುದು? ಪ್ಲ್ಯಾಂಕ್ಟೋನ್ಸ್. ನೀರಿನ ಮೇಲ್ಗಡೆ ಬರೋದು ಯಾವುದು? ಪ್ಲ್ಯಾಂಕ್ಟೋನ್ಸ್. ಭಾಳ ಟ್ರಿಕ್ಕಿ ಕ್ವಶನ್ ಇದು, ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ನಿಮಗೆ ಈಗ ಆಲ್ರೆಡಿ ಎಕಾಲಜಿಕಲ್ ನಿಶ್ ಬಗ್ಗೆ ಕ್ಲಾಸ್ ಆಗಿದೆ, ನೀಟಾಗಿ ಗೊತ್ತು. ಭಾಳ ಟಿಪಿಕಲ್ ಕ್ವಶನ್ನು, ಟಫ್ ಕ್ವಶನ್, ಬಟ್ ನೀವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಆನ್ಲೈನ್ ಅವರು ಆನ್ಸರ್ ಮಾಡಬೇಕು. ಐ ವಿಲ್ ಎಕ್ಸ್ಪೆಕ್ಟ್ ಯುವರ್ ಆನ್ಸರ್ಸ್. ಪೀಪಲ್ ಆನ್ಲೈನ್ ರೆಸ್ಪಾಂಡ್. ಕಾಂಪಿಟೇಷನ್ ಫಾರ್ ಲೈಟ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಸ್ಪೇಸ್ ಇಸ್ ಮೋಸ್ಟ್ ಸಿವಿಯರ್ ಬಿಟ್ವೀನ್ ಲೈಟ್ಗೆ, ನ್ಯೂಟ್ರಿಯೆಂಟ್ಸ್ಗೆ ಅಂದರೆ ಫುಡ್ಗೆ, ಜಾಗಕ್ಕೆ ಕಾಂಪಿಟೇಷನ್ ಎಲ್ಲಿ ಜಾಸ್ತಿ ಇರುತ್ತೆ ಅಂತ? ಯಾವ ಕಡೆ ಜಾಸ್ತಿ ಇರುತ್ತೆ? How many for A? How many for B? How many for C? How many for D? D. C. Distinctly related organisms growing in different niches. ಈಗ ಫಾರ್ ಎಕ್ಸಾಂಪಲ್, ಹಸು ಎಲ್ಲಿರುತ್ತೆ? ಕೊಟ್ಟಿಗೆನಲ್ಲಿರುತ್ತೆ. ನೀನೆಲ್ಲಿರ್ತೀಯ? ಮನೆ ಒಳಗಡೆ ಇರ್ತೀಯ. ನೀನೇನು ಮಾಡ್ತೀಯ? ಸೀದಾ ನಡ್ಕೊಂಡು ಹೋಗಿ ಹಸುಗೆ ಇಷ್ಟು ಹುಲ್ಲು ಹಾಕ್ಬಿಟ್ಟು ಬರ್ತೀಯ. ಹುಲ್ಲು ಹಾಕ್ಬಿಟ್ಟು ಬಂದು ಅದನ್ನೇ ನೋಡ್ತಾ ಇರ್ತೀಯ, ನನಗೆ ಕೊಡ್ದಂಗೆ ತಿಂತಾ ಇದೆಯಾ ನೀನು ಅಂತ. ಹಾಂ, ಹಸುಗೆ ಹುಲ್ಲು ಹಾಕಿಬಿಟ್ಟು ಹಸು ಹತ್ರ ನೋಡ್ತಾ ಇರ್ತೀಯ ನೀನು, ನನಗೆ ಕೊಡ್ದಂಗೆ ತಿಂತಾ ಇದೆಯಲ್ಲ ನೀನು ಹುಲ್ಲನ್ನು ಅಂತ. ನೀನು ಬೇರೆ ಜಾತಿ, ಹಸು ಬೇರೆ ಜಾತಿ, ಅದರ ಫುಡ್ ಬೇರೆ, ನಿನ್ನ ಫುಡ್ ಬೇರೆ. ಅಲ್ಲಿಗೆ ಡಿ ಆಪ್ಷನ್ ಏನಂತ ಹೇಳ್ತಿದೆ? ಡಿಸ್ಟಿಂಕ್ಟ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್, ಬೇರೆ ಬೇರೆ ಜಾತಿಯ ಆರ್ಗ್ಯಾನಿಸಮ್ಸು ಬೇರೆ ಬೇರೆ ಜಾಗಗಳಲ್ಲಿದ್ದರೆ ಕಾಂಪಿಟೇಷನ್ ಇರುತ್ತಾ? ಇಲ್ಲ. ನೀನು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀಯ, ಹಸು ಆಚೆ ಹುಲ್ಲು ತಿನ್ನುತ್ತೆ, ಇಬ್ರಿಗೂ ಕಾಂಪಿಟೇಷನ್ ಇದೆಯಾ? ಇಲ್ಲ. ಮತ್ತು ಡಿ ಆಪ್ಷನ್ ಹೆಂಗೆ ಸರಿ ಹೋಗುತ್ತೆ? ಡಿ ಆಪ್ಷನ್ ಇಸ್ ರಾಂಗ್. ಸಿ ಆಪ್ಷನ್ಗೆ ಬರ್ತೀನಿ. ಡಿಸ್ಟಿಂಕ್ಟ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಗ್ರೋಯಿಂಗ್ ಇನ್ ದ ಸೇಮ್ ನಿಶ್. ಇಬ್ಬರು ಬೇರೆ ಬೇರೆ ಜಾತಿಯ ಆರ್ಗ್ಯಾನಿಸಮ್ಸು ಒಂದೇ ಜಾಗದಲ್ಲಿದ್ದರೆ ಕಾಂಪಿಟೇಷನ್ ಹೆಂಗಿರುತ್ತೆ? ಈಗ ಹಸು, ನೀವು, ಕುರಿ, ಮೇಕೆ ಎಲ್ಲ ಒಂದೇ ಕಡೆ ಇದ್ದೀರಿ, ಕಾಂಪಿಟೇಷನ್ ಇದೆಯಾ ನಿಮಗೆ? ಅದು ಮಲಗೋ ಕಡೆನೇ ಮಲಗ್ತೀರಾ? ಅದು ತಿನ್ನೋ ಫುಡ್ಡೇ ತಿಂತೀರಾ? ಇಲ್ಲ. ದೆರ್ ಈಸ್ ನೋ ಕಾಂಪಿಟೇಷನ್. ಅದ್ರ ಜಾತಿನೇ ಬೇರೆ, ನನ್ನ ಜಾತಿನೇ ಬೇರೆ. ಡಿಸ್ಟಿಂಕ್ಟ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್. ಕಾಂಪಿಟೇಷನ್ ಎಲ್ಲಿರುತ್ತೆ? ಸೇಮ್ ಆರ್ಗ್ಯಾನಿಸಮ್ಸು, ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ ಗ್ರೋಯಿಂಗ್ ಇನ್ ದ ಸೇಮ್ ನಿಶ್ ಅಥವಾ ಏರಿಯಾ. ಒಂದೇ ಜಾತಿಯ ಪ್ರಾಣಿಗಳು ಒಂದೇ ಜಾಗದಲ್ಲಿ ವಾಸ ಮಾಡ್ತಾ ಇದ್ದರೆ ಅದರ ಫುಡ್ಡು, ರೀಪ್ರೊಡಕ್ಟಿವಿಟಿ ಎಲ್ಲವೂ ಏನಾಗಿರುತ್ತೆ? ಸೇಮ್ ಇರುತ್ತೆ. ಅಲ್ಲಿ ಕಾಂಪಿಟೇಷನ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಅದಕ್ಕೆ ನೀಟಾಗಿ ನೋಡಿಬಿಟ್ಟು ಆಮೇಲೆ ಆನ್ಸರ್ ಮಾಡಬೇಕು. ವಾಟ್ ಇಸ್ ಟ್ರೂ ಆಫ್ ಎಕೋಸಿಸ್ಟಮ್? ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಲೀಸ್ಟ್ ಡಿಪೆಂಡೆಂಟ್ ಅಪಾನ್ ಪ್ರೊಡ್ಯೂಸರ್ಸ್. ಪ್ರೈಮರಿ ಕನ್ಸ್ಯೂಮರ್ಸ್ ಔಟ್ ನಂಬರ್ ಪ್ರೊಡ್ಯೂಸರ್ಸ್. ಪ್ರೊಡ್ಯೂಸರ್ಸ್ ಆರ್ ಮೋರ್ ದ್ಯಾನ್ primary consumers. Secondary consumers are larger than most powerful. How many for A? How many for A?
How many for B? How many for C? How many for D? Prajwal. Secondary consumers are not largest and powerful. Tertiary consumers are largest and powerful. Got it? So next, producers are more than primary consumers. ಪ್ರೊಡ್ಯೂಸರ್ಸ್ ಅಂದರೆ ಏನು? ಪ್ಲ್ಯಾಂಟ್ಗಳು ಪ್ರೈಮರಿ ಕನ್ಸ್ಯೂಮರ್ಗಳಿಗಿಂತ ಜಾಸ್ತಿ ಅಂತ. ಅಂದರೆ ಹಸು, ಕುರಿ, ಮೇಕೆ, ಜಿಂಕೆ ಅದೆಲ್ಲದಕ್ಕಿಂತ ಪ್ಲ್ಯಾಂಟ್ಗಳು ಜಾಸ್ತಿ ಅಂತ. ಟ್ರೂ ಆರ್ ಫಾಲ್ಸ್? ಟ್ರೂ. ಸೊ ಅಲ್ಲಿಗೆ ಸಿ ಸ್ಟೇಟ್ಮೆಂಟ್ ಕರೆಕ್ಟು, ಇನ್ನೆಲ್ಲದು ತಪ್ಪು. ನೋಡಿ, ಪ್ರೈಮರಿ ಕನ್ಸ್ಯೂಮರ್ಸ್ ಆರ್ ಲೀಸ್ಟ್ ಡಿಪೆಂಡೆಂಟ್ ಆನ್ ಪ್ರೊಡ್ಯೂಸರ್ಸ್. ಹೌದಾ? ಹಸು, ಮೇಕೆ, ಜಿಂಕೆ ಎಲ್ಲ ಪ್ರೈಮರಿ ಕನ್ಸ್ಯೂಮರ್ಸ್ ಅಂದರೆ ಪ್ಲ್ಯಾಂಟ್ಗಳ ಮೇಲೆ ಕಡಿಮೆ ಡಿಪೆಂಡ್ ಆಗಿದ್ದಾವ? ತಪ್ಪು. ಸೊ ಅಲ್ಲಿಗೆ ಮೊದಲನೇ ತಪ್ಪಾಯಿತು. ಎರಡನೇದು ಪ್ರೈಮರಿ ಕನ್ಸ್ಯೂಮರ್ಸ್ ಔಟ್ ನಂಬರ್, ಅಂದರೆ ಇದೆಲ್ಲವುದು ಸೇರಿ ಈ ಎಲ್ಲವುದು ಅಂದರೆ ಈ ಹರ್ಬಿವೋರಸ್ ಅನಿಮಲ್ಸ್ ಅಂತ ಏನು ಕರಿತೀವಲ್ಲ, ಹುಲ್ಲನ್ನು ತಿಂದು ಬದುಕುವಂಥ ಆ್ಯನಿಮಲ್ಸ್ಗಳೆಲ್ಲ ಸೇರಿ ಪ್ರೈಮರಿ ಕನ್ಸ್ಯೂಮರ್ಸನ್ನು ಅಂದರೆ ಪ್ರೈಮರಿ ಪ್ರೊಡ್ಯೂಸರ್ಸನ್ನು ಪ್ಲ್ಯಾಂಟ್ಗಳೆಲ್ಲದನ್ನು ಡಿಸಪಿಯರ್ ಮಾಡಿಬಿಡುತ್ತೆ ಅನ್ನೋದೇನಾಗುತ್ತೆ? ತಪ್ಪಾಗತ್ತೆ. ರೈಟ್. ನೆಕ್ಸ್ಟ್ ಸಿ ಆನ್ಸರ್ ಇಸ್ ಸಿ. ತಪ್ಪು ಯಾಕೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಆನ್ಸರ್ ಇಸ್ ಸಿ. ಗೋತ್ರು. The relation between algae and fungi in lichen is, ಏನು ರಿಲೇಷನ್ಶಿಪ್ ಇದೆ ಆಲ್ಗೆ ಫಂಗೈಗೆ? ಸಿಂಬಯೋಸಿಸ್, ಸಿಂಬಯೋಟಿಕ್ ರಿಲೇಷನ್ಶಿಪ್. ಅದಕ್ಕೆ ಎರಡು ಒಟ್ಟೊಟ್ಟಿಗೆ ಇರ್ತವೆ. ಈಸಿ ಕ್ವಶನ್, ಎಕ್ಸ್ಪ್ಲನೇಷನ್ಸ್ ಇದೆ, ನೋಡ್ಕೊಳ್ಳಿ ನೀವು. Consider the following statements regarding Great Barrier Reef. The reef is located in the Coral Sea. It is located off the coast of Queensland in Australia. Several major urban centers located in the coastal include Crane, Twenville, Mackay, etc. etc. ಯಾವುದು ಕರೆಕ್ಟ್? ಸಭಾಷ್. ಇದೇ ತಾನಾಗಿ ಬಂದು ಬೀಳೋದು ಅಂದರೆ. ಹಾಂ, ವಾಟ್ ಇಸ್ ದ ಆನ್ಸರ್? ಹೌ ಮೆನಿ ಫಾರ್ ಎ, ಬಿ, ಸಿ, ಡಿ? ಈ ಥರ ಕ್ವಶನ್ಸ್ ಇದ್ದಾಗ ಏನು ಮಾಡಿ ಗೊತ್ತಾ, ಇದು ನಿಮ್ಮೂರಿನ ಪಕ್ಕದ ಊರಲ್ಲ, ಇದು ನಮ್ಮೂರಿನ ಪಕ್ಕದ ಊರ. ನಮ್ಮೆಲ್ರಿಗೂ ಗೊತ್ತಿರೋಕ್ಕೆ ಯಾವುದೇ ಎಕ್ಸಾಮಿನರ್ಸು ಇಷ್ಟೊಂದು ಡೀಪಾಗಿ ನಿಮಗೆ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ಇಷ್ಟೊಂದು ಟೌನ್ಗಳನ್ನ ಅವನು ಅಷ್ಟು ಡೀಟೇಲಿಂಗಾಗಿ ಹಾಕಿದ್ದಾನೆ ಅಂತ ಹೇಳಿದ್ರೆ ಅದು ಟ್ರೂ ಸ್ಟೇಟ್ಮೆಂಟ್ ಇರುತ್ತೆ, ರಾಂಗ್ ಇರಲ್ಲ, ಟ್ರೂ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿನಗೆ ಕರ್ನಾಟಕದ ಪಕ್ಕದಲ್ಲಿ ಯಾವ್ಯಾವ ಸ್ಟೇಟ್ಗಳು ಬಾರ್ಡರ್ ಶೇರ್ ಮಾಡ್ತೇವೆ ಅಂದರೆ ಗೊತ್ತಿರಬೇಕು ನಿನಗೆ, ಆಯಿತಾ? ಮೈಸೂರು ಜಿಲ್ಲೆ ಸುತ್ತಮುತ್ತ ಯಾವ್ಯಾವ ಜಿಲ್ಲೆಗಳು ಬರ್ತವೆ ಅಂದ್ರೆ ನಿನಗೆ ಗೊತ್ತಿರಬೇಕು, ಯಾಕೆಂದರೆ ಅಲ್ಲೇ ಇದೆಯಾ ನೀನು. ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ಬ್ಯಾರಿಯರ್ ರೀಫ್ ಪಕ್ಕದಲ್ಲಿ ಯಾವ್ಯಾವ ಪಟ್ಟಣಗಳು ಬರ್ತವೆ ಅಂದ್ರೆ ಗೊತ್ತಿರಬೇಕು ಅಂತ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾರ್ಮಲಿ ಟ್ರೂ ಸ್ಟೇಟ್ಮೆಂಟೇ ಕೊಟ್ಟಿರ್ತಾನೆ ಅಲ್ಲಿಗೆ 3 ಮಸ್ಟ್ ಬಿ ದೇರ್ ಇನ್ ಯುವರ್ ಆಪ್ಷನ್. ನಿನ್ನ ಆಪ್ಷನಲ್ಲಿ ಏನಿರಬೇಕು? 3ನೇದು ಇರಲೇಬೇಕು. ಅಲ್ಲಿಗೆ 3ನೇದು ಇರಬೇಕು ಅಂತ ಹೇಳಿದ್ರೆ ಯಾವ ಆಪ್ಷನಲ್ಲಿ 3ನೇದಿಲ್ಲ ಅದನ್ನು ಫಸ್ಟ್ ನಾನು ಎಲಿಮಿನೇಟ್ ಮಾಡ್ತೀನಿ. ಮೊದಲನೇದು, ದ ರೀಫ್ ಈಸ್ ಲೊಕೇಟೆಡ್ ಇನ್ ದ ಕೋರಲ್ ಸಿ. ನೋಡಿ, ಗ್ರೇಟ್ ಬ್ಯಾರಿಯರ್ ರೀಫ್ ಏನದು? ಕೋರಲ್ ಸಿ. ಕೋರಲ್ ಅಲ್ವಾ? ಕೋರಲ್ ಸಿ ಇಲ್ಲದಂಗೆ ಇನ್ನೆಲ್ಲಿರುತ್ತೆ? ದೇರ್ ಇಸ್ ಅ ಲಿಂಕ್. ಕೋರಲ್ಸ್ ಇರೋದ್ರಿಂದ ಆ ಕೋರಲ್ಸ್ ಇರೋದಕ್ಕೆ ಅದನ್ನು ಕೋರಲ್ ಸಿ ಅಂತ ಕರೀತಾ ಇರೋದು, ಕರೆಕ್ಟ್ ಅಲ್ವಾ? ಸೊ ಮೊದಲನೇದು ಮಸ್ಟ್ ಇರಲೇಬೇಕು. ಮೊದಲನೇದು ಇರಲೇಬೇಕು ಅಂದರೆ ಆಪ್ಷನ್ ಡಿ. ಎರಡನೇದು ಗೊತ್ತಿರೋದು ಬೇಡ ನನಗೆ. ವಾಟ್ ದ ಪಾಯಿಂಟ್? ಸೊ ಯೂಸ್ ಯೋರ್ ಟ್ರಿಕ್ಸ್ ಲೈಕ್ ದಟ್ ಆ್ಯಂಡ್ ಸಾಲ್ವ್ ದ ಪ್ರಾಬ್ಲಮ್ಸ್. ಇದು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಹಾಂ, ಇನ್ ವಿಚ್ ಟೈಪ್ ಆಫ್ ಟ್ರೀಸ್? ಸುಂದರಿ ಟ್ರೀ. ವಿಚ್ ಟ್ರೀ? ಸುಂದರಿ. ಬಿಲಾಂಗಿಂಗ್ ಟು ಸುಂದರಿ ಟ್ರೀ ಯಾವ ಟೈಪ್ ಆಫ್ ಫಾರೆಸ್ಟ್ಗೆ ಸಂಬಂಧಪಡುತ್ತೆ? ಹೌ ಮೆನಿ ಫಾರ್ ಎ? ಇದು ಗೊತ್ತಿರಲ್ಲ, ಗೆಸ್ಸೇ ಮಾಡಬೇಕು ನೀವು. ಗೆಸ್ ಮಾಡಿ. ಬಿ, ಸಿ, ಡಿ? ಇಟ್ ಈಸ್ ಡಿ, ಮ್ಯಾಂಗ್ರೋವ್ ಫಾರೆಸ್ಟ್. ಮ್ಯಾಂಗ್ರೋವ್ ಫಾರೆಸ್ಟ್ಗೆ ಸುಂದರಿ ಟ್ರೀ ಅಂತ ಕರೀತಾರೆ. ಇದು ಸುಂದರವಾಗಿಲ್ಲ, ಬಟ್ ಆದರೆ ಸುಂದರಿ ಟ್ರೀ ಅಂತ ಕರೀತಾರೆ. ದೆರ್ ಈಸ್ ಅ ವೆರೈಟಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆನ್ ಎಕಾಲಜಿಕಲ್ ಪಿರಮಿಡ್. ಬಹಳ ಇಂಪಾರ್ಟೆಂಟು, ಕ್ಲಾಸ್ ಚೆನ್ನಾಗಿ ನೆನಪಿಸ್ಕೊಂಡಿದ್ದನ್ನು ಆನ್ಸರ್ ಮಾಡಿ. ಪಿರಮಿಡ್ ಆಫ್ ನಂಬರ್ಸ್, ಪಿರಮಿಡ್ ಆಫ್ ಬಯೋಮಾಸ್, ಪಿರಮಿಡ್ ಆಫ್ ಎನರ್ಜಿ, 3 ಹೇಳಿದ್ದೀನಿ. 3ಕ್ಕೂ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ ಇದೆ. ಹೌ ಮೆನಿ ಫಾರ್ ಎ?
How many for A, B, C, D? ಓಕೆ. ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಪಿರಮಿಡ್ ಆಫ್ ನಂಬರ್ಸ್ ಕ್ಯಾನ್ ಬಿ ಈದರ್ ಅಪ್ರೈಟ್ ಆರ್ ಇನ್ವರ್ಟೆಡ್. ಎರಡು ಪಾಸಿಬಿಲಿಟಿ ಇದೆಯಾ? ಇಟ್ ಕ್ಯಾನ್ ಬಿ ಅಪ್ರೈಟೆಡ್, ಇಟ್ ಕ್ಯಾನ್ ಬಿ ಇನ್ವರ್ಟೆಡ್ ಟು ಒನ್ ಮೋರ್ ಸ್ಪಿಂಡಲ್ ಶೇಪ್. ಪಿರಮಿಡ್ ಆಫ್ ನಂಬರ್ಸ್ ಕರೆಕ್ಟ್ ಅಲ್ವಾ? ಪಿರಮಿಡ್ ಆಫ್ ಬಯೋಮಾಸ್ ಇಸ್ ಆಲ್ವೇಸ್ ಅಪ್ರೈಟ್. ಪಿರಮಿಡ್ ಆಫ್ ಬಯೋಮಾಸ್ ಇಸ್ ರಾಂಗ್. ಇಟ್ ಈಸ್ ನಾಟ್ ಆಲ್ವೇಸ್ ಅಪ್ರೈಟ್. ಆಲ್ವೇಸ್ ಅಪ್ರೈಟ್ ಇರೋದು ಒಂದೇ, ಯಾವುದು? ಪಿರಮಿಡ್ ಆಫ್ ಎನರ್ಜಿ. ಪಿರಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಬಿಕಾಸ್ ರಿವರ್ಸ್ ಇಸ್ ನಾಟ್ ಪಾಸಿಬಲ್. ಹೇಳಿಲ್ವ ನಾನು? ಪಿರಮಿಡ್ ಆಫ್ ಬಯೋಮಾಸ್ ಏನು? ಪಿರಮಿಡ್ ಆಫ್ ಬಯೋಮಾಸ್ ಇಸ್ ನಾಟ್ ಆಲ್ವೇಸ್ ಅಪ್ರೈಟ್. ಪಿರಮಿಡ್ ಆಫ್ ಬಯೋಮಾಸ್ ಇಸ್ ರಾಂಗ್. ಪಿರಮಿಡ್ ಆಫ್ ಬಯೋಮಾಸ್ ಎರಡು ಶೇಪ್ ಪಾಸಿಬಿಲಿಟಿ ಇದೆ, ಒಂದು ಅಪ್ರೈಟ್, ಇನ್ನೊಂದು ಇನ್ವರ್ಟೆಡ್. ಬಯೋಮಾಸ್ ನಾನು ಹೇಳಿದೆ ಫೈಟೋಪ್ಲಾಂಕ್ಟೋನ್, ಅದಾದಮೇಲೆ ಸ್ಮಾಲ್ ಫಿಶ್, ಅದಾದಮೇಲೆ ಶಾರ್ಕ್. ಇನ್ವರ್ಟೆಡ್ ಪಿರಮಿಡ್ ಬರಲಿಲ್ವಾ ಪಿರಮಿಡ್ ಆಫ್ ಬಯೋಮಾಸಲ್ಲಿ? ಇಲ್ಲಿ ಪ್ಲ್ಯಾಂಟ್ಗಳು, ಅದಾದಮೇಲೆ ಹರ್ಬಿವೋರಸ್, ಅದಾದಮೇಲೆ ಟಾಪ್ ಕಾರ್ನಿವೋರಸ್. ಅಪ್ರೈಟ್ ಬರಲಿಲ್ವಾ? ಸೊ ನಾನು ನಿಮ್ಗೆ ನೀಟಾಗಿ ಹೇಳಿದ್ದೆ ಪಿರಮಿಡ್ ಆಫ್ ನಂಬರ್ಸ್ ಎಷ್ಟು ಪಾಸಿಬಿಲಿಟಿ? 3 ಪಾಸಿಬಿಲಿಟಿ. ಪಿರಮಿಡ್ ಆಫ್ ಬಯೋಮಾಸ್ ಎಷ್ಟು ಪಾಸಿಬಿಲಿಟಿ? 2 ಪಾಸಿಬಿಲಿಟಿ. ಪಿರಮಿಡ್ ಆಫ್ ಎನರ್ಜಿ ಎಷ್ಟು ಪಾಸಿಬಿಲಿಟಿ? 1 ಪಾಸಿಬಿಲಿಟಿ. ಅಲ್ಲಿಗೆ ಪಿರಮಿಡ್ ಆಫ್ ಬಯೋಮಾಸ್ ಬರೀ ಆಲ್ವೇಸ್ ಅಪ್ರೈಟ್ ಅಂದರೆ ಒಂದೇ ಪಾಸಿಬಿಲಿಟಿನ? ತಪ್ಪು. ಎರಡನೇ ತಪ್ಪು ಅಂದರೆ ಯಾವುದ್ಯಾವುದು ಹೋಯ್ತು? ಎಲ್ಲ ಆಪ್ಷನ್ ಹೋಯ್ತು. ಯಾರೂ ಹೇಳಲಿಲ್ಲ ಕರೆಕ್ಟಾಗಿ ಎ ಅಂತ. ಆ್ಯಂಡ್ ಮೂರನೇ ಸ್ಟೇಟ್ಮೆಂಟ್ ಹೇಳುತ್ತೆ ಪಿರಮಿಡ್ ಆಫ್ ಎನರ್ಜಿ ಕ್ಯಾನ್ ಬಿ ಈದರ್ ಅಪ್ರೈಟ್ ಆರ್ ಇನ್ವರ್ಟೆಡ್. ಆದರೆ ನೀವೇನು ಮಾಡಬೇಕು ಗೊತ್ತಾ? ನಿಮ್ಮ ಆನ್ಸರ್ ಸರಿ ಹೋಗ್ಬೇಕು ಅಂದರೆ ಎನರ್ಜಿ ತೆಗೆದು ಇಲ್ಲಿಗೆ ಹಾಕಬೇಕು, ಬಯೋಮಾಸ್ ತೆಗೆದು ಇಲ್ಲಿಗೆ ಹಾಕಬೇಕು, ಆವಾಗ ಸರಿ ಹೋಗುತ್ತೆ. ಕರೆಕ್ಟ್? ಬಿಕಾಸ್ ಎನರ್ಜಿ ಪಿರಮಿಡ್ ಇಸ್ ಆಲ್ವೇಸ್ ಅಪ್ರೈಟ್. ನೀಟಾಗಿ ಬರ್ದಿದೆ ನಿಮಗೆ. ಎನರ್ಜಿ ಗ್ರಾಸಲ್ಲಿ ಜಾಸ್ತಿ ಇರುತ್ತೆ 100, ಅದಾದಮೇಲೆ 10, ಅದಾದಮೇಲೆ 0.1, ಅದಾದಮೇಲೆ 0.11. ಹಿಂಗೆ ಹೇಳಿದ್ದೆ ಅಲ್ವಾ? ಎನರ್ಜಿ ಏನಾಗುತ್ತೆ? ಒಂದು ಟ್ರಾಫಿಕ್ ಲೆವೆಲಿಂದ ಇನ್ನೊಂದು ಟ್ರಾಫಿಕ್ ಲೆವೆಲ್ಗೆ ಹೋದಂಗೆ ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಅದಕ್ಕೆ ಒಂದೇ ಪಿರಮಿಡ್ ಪಾಸಿಬಲ್ಲು, ಆಲ್ವೇಸ್ ಅಪ್ರೈಟ್. ಅದು ಎನರ್ಜಿ. ಬಯೋಮಾಸಲ್ಲಿ 2 ಪಾಸಿಬಿಲಿಟಿ, ನಂಬರ್ಸಲ್ಲಿ 3 ಪಾಸಿಬಿಲಿಟಿ. ಯು ಶುಡ್ ರಿಮೆಂಬರ್ ದ್ಯಾಟ್. ಎಕಾಲಜಿಕಲ್ ಸಕ್ಸೆಷನ್ ಬಗ್ಗೆ ಹೇಳಿ. ಕ್ವಶನ್ ಆನ್ಸರ್. ಇನ್ ಎಕಾಲಜಿಕಲ್ ಸಕ್ಸೆಷನ್ ನೆನಪಿದೆ ಅಲ್ವಾ? ರಿಪ್ಲೇಸ್ಮೆಂಟ್ ಆಫ್ ದ ಫಾರೆಸ್ಟ್ ಆಫ್ ಪ್ಲಾಂಟ್ಸ್. ಇನ್ ಎಕಾಲಜಿಕಲ್ ಸಕ್ಸೆಷನ್ ದೇರ್ ಈಸ್ ಡೆಫಿನೆಟ್ ಪಾಯಿಂಟ್ ಆಫ್ ದ ಬಿಗಿನಿಂಗ್ ಬಟ್ ನಾಟ್ ಎ ಡೆಫಿನೆಟ್ ಎಂಡಿಂಗ್. ದ ಪ್ರೊಸೆಸ್ ಆಫ್ ಸಕ್ಸೆಷನ್ ಕ್ಯಾನ್ ಬಿ ಆಲ್ಟರ್ಡ್ ಓನ್ಲಿ ಬೈ ನೇಚರ್. Succession starts with a place where no living organism found is called primary succession. How many for A? How many for B? How many for C? How many for D? ಹೇಳ್ರಪ್ಪ ಹೇಳಿ. ಪೀಪಲ್ ಆನ್ಲೈನ್ ಇದು ಆನ್ಸರ್ ಮಾಡಿದ್ರೇ ಇದುವರೆಗೂ ನೀವೇನು ಸ್ಟಡೀಸ್ ಮಾಡಿದ್ದೀರಿ, ಓದಿದ್ದೀರಿ, ಅದನ್ನು ನೀವು ರಿವಿಷನ್ ಮಾಡ್ಕೋಬೋದು. ಬೇಗ ಯಾವುದೋ ಒಂದು ಆನ್ಸರ್ ಮಾಡಿ. ಹೌ ಮೆನಿ ಫಾರ್ ಎ, ಬಿ, ಸಿ? ನೋಡಿ, ಮೊದಲನೇ ಸ್ಟೇಟ್ಮೆಂಟ್ ಹೇಳುತ್ತೆ ಇನ್ ಎಕಾಲಜಿಕಲ್ ಸಕ್ಸೆಷನ್ ದೇರ್ ಈಸ್ ಅ ಡೆಫಿನೆಟ್ ಪಾಯಿಂಟ್ ಆಫ್ ಬಿಗಿನಿಂಗ್ ಬಟ್ ನಾಟ್ ಅ ಡೆಫಿನೆಟ್ ಎಂಡಿಂಗ್. ತಪ್ಪಲ್ವಾ? ಡೆಫಿನೆಟ್ ಪಾಯಿಂಟ್ ಆಫ್ ಬಿಗಿನಿಂಗ್ ಇಲ್ಲ. ಅದು ಬ್ಯಾರನ್ ರಾಕಲ್ಲಿ ಸ್ಟಾರ್ಟ್ ಆಗುತ್ತೋ, ಗ್ರಾಸಸಲ್ಲಿ ಸ್ಟಾರ್ಟ್ ಆಗುತ್ತೋ, ಅಥವಾ ಅದು ಗ್ರಾಸಸಲ್ಲಿ ಸ್ಟಬ್ಸಲ್ಲಿ ಸ್ಟಾರ್ಟ್ ಆದರೆ ಸೆಕೆಂಡ್ರಿ ಸಕ್ಸೆಷನ್ನು, ಬ್ಯಾರನ್ ರಾಕಲ್ಲಿ ಸ್ಟಾರ್ಟ್ ಆದರೆ ಪ್ರೈಮರಿ ಸಕ್ಸೆಷನ್ನು. ಬಟ್ ಡೆಫಿನೆಟ್ ಪಾಯಿಂಟ್ ಇಲ್ಲ. ಆದರೆ ಎರಡೂ ಸಕ್ಸೆಷನ್ ಹೋಗಿ ಎಂಡ್ ಆಗೋದು ಎಲ್ಲಿಗೆ? ಬಿಗ್ ಟ್ರೀಸ್. ಡೆಫಿನೆಟ್ ಎಂಡ್ ಗೊತ್ತು ನಮಗೆ. ಅದು ಪ್ರೈಮರಿ ಸಕ್ಸೆಷನ್ ಆದರೂ ಆಗಿರಲಿ, ಸೆಕೆಂಡ್ರಿ ಸಕ್ಸೆಷನ್ ಆದರೂ ಆಗಿರಲಿ, ಡೆಫಿನೆಟ್ ಎಂಡ್ ಗೊತ್ತು. ಡೆಫಿನೆಟ್ ಎಂಡ್ ಯಾವುದು? ಕ್ಲೈಮ್ಯಾಕ್ಸ್ ಸ್ಪೀಸೀಸ್. ಕ್ಲೈಮ್ಯಾಕ್ಸ್ ಸ್ಪೀಸೀಸ್ ಅಂದರೆ ಯಾವುದು? ಬಿಗ್ ಟ್ರೀಸ್. ಕರೆಕ್ಟ್ ಅಲ್ವಾ? ಅಲ್ಲಿಗೆ ಮೊದಲನೇ ಸ್ಟೇಟ್ಮೆಂಟ್ ಏನಾಯಿತು? ತಪ್ಪಾಯಿತು. ಯಾಕೆ ತಪ್ಪಾಯಿತು? ಇನ್ ಎಕಾಲಜಿಕಲ್ ಸಕ್ಸೆಷನ್ ದೇರ್ ಇಸ್ ಎ ಡೆಫಿನೆಟ್ ಪಾಯಿಂಟ್ ಆಫ್ ಬಿಗಿನಿಂಗ್ ಅಂತ ಹೇಳ್ತದೆ. ಡೆಫಿನೆಟ್ ಪಾಯಿಂಟ್ ಆಫ್ ಬಿಗಿನಿಂಗ್ ಗೊತ್ತಿಲ್ಲ, ಎಲ್ಲಿಂದ ಶುರು ಆಗುತ್ತೆ ಅಂತ. ಆದರೆ ಡೆಫಿನೆಟ್ ಎಂಡಿಂಗ್ ಅಂತೂ ಗೊತ್ತು ನಮಗೆ. ಕರೆಕ್ಟ್ ಅಲ್ವಾ? ಆದರೆ ಡೋಂಟ್ ನೋ ಅಂದರೆ ನಾಟ್ ಅ ಡೆಫಿನೆಟ್ ಎಂಡಿಂಗ್ ಅಂತಿದೆ. ಡೆಫಿನೆಟ್ ಎಂಡಿಂಗ್ ಯಾವುದು? ಕ್ಲೈಮ್ಯಾಕ್ಸ್ ಪೀಸ್. ನಿಮ್ಗೆ ನೆನಪಿದೆಯಾ? ನಾನು ಗ್ರಾಫ್ ಬರ್ದಿದ್ನಲ್ಲ, ಇಲ್ಲಿ ಒಂದು ಪಿಕ್ಚರ್ ಹಾಕಿದ್ವಲ್ಲ. ರಾಕು, ಅದಾದ್ಮೇಲೆ ಸಾಯಿಲ್ ಆಯಿತು, ಅದಾದ್ಮೇಲೆ ಲೈಕೆನ್ಸು, ಮಾಸೆಸ್ಸು, ಸ್ಟಬ್ಸು, ಟ್ರೀಸು, ಬಿಗ್ ಟ್ರೀಸ್. ಎರಡೂ ಸಕ್ಸೆಷನಲ್ಲಿ ಫೈನಲ್ ಕ್ಲೈಮ್ಯಾಕ್ಸ್ ಯಾವುದು? ಬಿಗ್ ಟ್ರೀಸ್. ಕರೆಕ್ಟ್ ಅಲ್ವಾ? ಸೊ ಅಲ್ಲಿ ಮೊದಲನೇ ತಪ್ಪಾಯಿತು. ದ ಪ್ರೋಸೆಸ್ ಆಫ್ ಸಕ್ಸೆಷನ್ ಕ್ಯಾನ್ ಬಿ ಆಲ್ಟರ್ಡ್ ಓನ್ಲಿ ಬೈ ದ ನೇಚರ್. ಯಾಕೆ? ಆಂಥ್ರೋಪೋಜೆನಿಕ್ಕು ಹೇಳಿದ್ವಿ ನಾವು, ಅಟೋಜೆನಿಕ್, ಅಲೋಜೆನಿಕ್
ಅದು ಬಿಟ್ಟರೆ ಆಂಥ್ರೋಪೋಜೆನಿಕ್ ಆ್ಯಕ್ಟಿವಿಟೀಸಿಂದನೂ ಆಗುತ್ತೆ, ಹ್ಯೂಮನ್ ಮೇಡು ಕೂಡ ಆಗುತ್ತೆ. ಎರಡನೇದು ತಪ್ಪು. ಸಕ್ಸೆಷನ್ ಸ್ಟಾರ್ಟ್ಸ್ ವಿತ್ ಅ ಪ್ಲೇಸ್ ವೇರ್ ನೋ ಲಿವಿಂಗ್ ಆರ್ಗಾನಿಸಮ್ ಫೌಂಡ್ ಇಸ್ ಕಾಲ್ಡ್ ಪ್ರೈಮರಿ ಸಕ್ಸೆಷನ್. ಇದಕ್ಕಿಂತ ಮುಂಚೆ ಎಲ್ಲಿ ಲೈಫ್ ಇರಲ್ವೋ ಅಲ್ಲಿ ಹೊಸದಾಗಿ ಲೈಫ್ ಶುರು ಆದರೆ ಅದು ಪ್ರೈಮರಿ ಸಕ್ಸೆಷನ್. ಆಲ್ರೆಡಿ ಲೈಫ್ ಇರೋ ಕಡೆ ಸಕ್ಸೆಷನ್ ಸ್ಟಾರ್ಟ್ ಆದರೆ ಅದು ಸೆಕೆಂಡರಿ ಸಕ್ಸೆಷನ್. ಸೊ ಮೂರನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟು, ಸಿ ಮಾತ್ರ ಕರೆಕ್ಟು. ರೈಟ್. ಇದರಲ್ಲಿ ಯಾವುದು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ? ಅಂಡಮಾನ್ ನಿಕೋಬಾರಲ್ಲಿ ಮ್ಯಾಂಗ್ರೋವ್ಸ್ ಇದೆಯಾ? ಇದೆ. ಗಲ್ಫ್ ಆಫ್ ಕಚ್ಚಲ್ಲಿ, ಗಲ್ಫ್ ಆಫ್ ಮನ್ನಾರ್, ಸುಂದರ್ಬನ್ ಎಲ್ಲದರಲ್ಲೂ ಇದೆ. ಈಗ ತಾನೇ ಅಪ್ವೆಲ್ಲಿಂಗ್ ಅಂದರೆ ಏನು ಅಂತ ಹೇಳಿದೆ. ಅಪ್ವೆಲ್ಲಿಂಗ್ ಮೇಲ್ಗಡೆ ಏನು ತೊಗೊಂಡು ಬರುತ್ತೆ ಅಂತ ಪ್ರಶ್ನೆ. ಏನು ತೊಗೊಂಡು ಬರುತ್ತೆ ಮೇಲೆ? ಡಿಕಂಪೋಸರ್ ಮೈಕ್ರೋ ಆರ್ಗಾನಿಸಮ್ಸ್ ಟು ದ ಸರ್ಫೇಸ್, ನ್ಯೂಟ್ರಿಯೆಂಟ್ ಟು ದ ಸರ್ಫೇಸ್, ಬಾಟಮ್ ಡ್ವೆಲ್ಲಿಂಗ್ ಆರ್ಗಾನಿಸಮ್ ಟು ದ ಸರ್ಫೇಸ್. ಏನು ತೊಗೊಂಡು ಬರುತ್ತೆ ಮೇಲೆ? ಓನ್ಲಿ ನ್ಯೂಟ್ರಿಯೆಂಟ್ಸ್ ಇನ್ ಟು ದ ಸರ್ಫೇಸ್. ಸೊ ಬಿ ಆಪ್ಷನ್ ಮಾತ್ರ ಕರೆಕ್ಟು. ಬ್ಲ್ಯಾಕ್ ನೆಕ್ಡ್ ಕ್ರೈನ್, ಚೀತಾ, ಫ್ಲೈಯಿಂಗ್ ಸ್ಕ್ವಾರಲ್, ಸ್ನೋ ಲೆಪಾರ್ಡ್, ವಿಚ್ ಒನ್ ಆಫ್ ದ ಅಬೋವ್ ಈಸ್ ಆರ್ ನ್ಯಾಚುರಲಿ ಫೌಂಡ್ ಇನ್ ಇಂಡಿಯಾ? ಇಂಡಿಯಾದಲ್ಲಿ ನ್ಯಾಚುರಲ್ ಇರೋದು ಯಾವುದು? ಆಪ್ಷನ್ಸ್ ಹೇಳಿ, ಇಲ್ಲಿ ಆಪ್ಷನ್ಸ್ ಇದೆ. ಟೆಲ್ ಮಿ ದ ಆಪ್ಷನ್ಸ್. ಸಿ 2 and 4. ಇಂಡಿಯಾದಲ್ಲಿ ಚೀತಾ ಎಕ್ಸ್ಟೆನ್ಷನ್ ಆಗಿದ್ದು 1951ರಲ್ಲಿ. ಅದಿಲ್ಲ ಅಂತ ನಮೀಬಿಯಾದಿಂದ, ರಷ್ಯಾದಿಂದ, ಯಾವುದು ಆಫ್ರಿಕನ್ ಕಾಂಟಿನೆಂಟ್ ಕಂಟ್ರಿಗಳಿಂದ ನಾವು ಅದನ್ನು ತರಿಸ್ಕೊತಾ ಇದ್ದೀವಿ. ನಮೀಬಿಯನ್ ಚೀತಾಗಳೇ ನಮ್ಮ ಹತ್ರ ಇರೋದು ಇವಾಗ. ಚೀತಾ 1951ರಲ್ಲಿ ಎಕ್ಸ್ಟೆಂಟ್ ಆಗೋಯ್ತು ನಮ್ಮ ದೇಶದಲ್ಲಿ. ಚೀತಾ ಇಲ್ಲ, ನೇಟಿವ್ ಆಗಿ ಕಾಣಿಸಲ್ಲ ನಮಗೆ ಇವಾಗ. ನಮ್ಮ ದೇಶದಲ್ಲಿ ಎಕ್ಸ್ಟೆಂಟ್ ಆಗೋಗಿದೆ ಅದು. ಇನ್ನು 3 ಇದ್ದಾವೆ. ಯಾವುದು? 1, 3, 4. ಆಪ್ಷನ್ ಬಿ.